ಇದೊಂದು ಬಾಟಲ್ ಪ್ರಯೋಗ. ಈ ವಿಡಿಯೋದಲ್ಲಿ ನಾವು ಒಂದು ಬಾಟಲ್ ಪ್ರಯೋಗವನ್ನು ತಿಳ್ಕೊಳ್ಳೋಣ. ಇವತ್ತಿಂದಾನೇ ಎಲ್ಲರೂ ಈ ಸಿಟಿಯಲ್ಲಿ, ಮುಖ್ಯವಾಗಿ ಸಿಟಿಯಲ್ಲಿ ಇರ್ತಕ್ಕಂಥವರು ಈ ಬಾಟಲ್ ಪ್ರಯೋಗವನ್ನು ಶುರು ಮಾಡಿ ಅಂಥೇಳಿ ನಿಮಗೆಲ್ಲರಿಗೂ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಇವತ್ತು ಒಂದು ಬಾಟಲ್ ಪ್ರಯೋಗವನ್ನು ತಿಳ್ಕೊಳ್ಳೋಣ. ನಾವು ನಮ್ಮ ಮನೆಗೆ ಪ್ರತಿದಿನ ಈ ಬಾಟಲ್ಸು ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾವು ಮನೆಗೆ ಬರ್ತಾ ಸಾಧಾರಣವಾಗಿ ಇಂತಹ ಒಂದು ಪಾಲಿಥೀನ್ ಕವರ್ಸು ಸಹ ನಾವು ನಮ್ಮ ದೈನಂದಿನ ಒಂದು ಜೀವನ ವಿಧಾನದಲ್ಲಿ ನಾವು ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀವಿ. ಇಂತಹ ಬಾಟಲ್ಸ್ ಆಗಲಿ, ಇಂತಹ ಪಾಲಿಥೀನ್ ಕವರ್ಸ್ ಆಗಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ನಾನು ಸಿಟೀಸಲ್ಲಿ ಇರ್ತಕ್ಕಂಥವನ್ನ ಗಮನಿಸಿದ್ದೀನಿ. ಈ ಒಂದು ಬಾಟಲ್ಸ್ ಆಗಲಿ, ಈ ಒಂದು ಕವರ್ಸ್ ಆಗಲಿ ನಾವು ಬೇರೆ ಬೇರೆಯಾಗಿ ಡಸ್ಟ್ಬಿನ್ನಲ್ಲಿ ಹಾಕ್ತೀವಿ. ಡಸ್ಟ್ಬಿನ್ನಲ್ಲಿ ಈ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರು ಇದನ್ನು ಎಲ್ಲ ತಗೊಂಡು ಹೋಗಿ ಊರಾಚೆನೋ ಅಥವಾ ಕೆಲವೊಬ್ಬರು ರೋಡ್ ಸೈಡ್ ಸಹ ಬಿಸಾಕ್ತಾರೆ. ಕೆಲವೊಬ್ಬರು ಹಸುಗಳನ್ನು ಕೇರ್ ಮಾಡಲ್ಲ, ಹಸುಗಳನ್ನು ರೋಡ್ಗೆ ಬಿಟ್ಟಿರ್ತಾರೆ. ಆ ಹಸುಗಳು ಏನು ಮಾಡುತ್ತೆ ಗೊತ್ತಾ, ಈ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ನವರು ಅಥವಾ ನಾವು ಪ್ರಜೆಗಳೇ ನಾವೇ ಏನು ಮಾಡ್ತೀವಿ, ಯಾವುದೋ ಒಂದು ಹೋಗ್ತಾ ಇರ್ತೀವಿ, ಯಾವುದೋ ಒಂದು ವೇಸ್ಟ್ ಕವರ್ ಇರುತ್ತೆ, ಅದು ತಗೊಂಡು ಯಾವುದೋ ರೋಡ್ ಸೈಡಲ್ಲಿ, ರೋಡ್ ಪಕ್ಕದಲ್ಲೇ ಬಿಸಾಕ್ಬಿಡ್ತೀವಿ. ಯಾರು ನೋಡಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತೀವಿ. ಸರಿ, ಯಾರು ನೋಡಲ್ಲ, ಸರಿ, ಯಾರು ಬೈಯಲ್ಲ, ಸರಿ. ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಗೊತ್ತಾ, ಈ ಸಿಟೀಸಲ್ಲಿ ಈ ಹಸುಗಳು ಓಡಾಡ್ತಾ ಇರ್ತೀವಿ. ಈ ನಡುವೆ ನನ್ನ ದೃಷ್ಟಿಗೆ ತುಂಬ ದಿನದಿಂದ ನಾನು ನೋಡ್ತಾ ಇದ್ದೀನಿ, ಈ ಹಸುಗಳು ಈ ಪಾಲಿಥೀನ್ ಕವರ್ಸನ್ನು ತಿಂತಾ ಇದ್ದಾವೆ. ಈ ಒಂದು ಹಸುಗಳು ಎಕ್ಸ್ಪೆಷಲಿ ಮುಖ್ಯವಾಗಿ ಗರ್ಭವತಿ ಹಸುಗಳು, 6, 7, 8, 9 ತಿಂಗಳಲ್ಲಿರ್ತಕ್ಕಂಥ ಹಸುಗಳು ಈ ಒಂದು ಪಾಲಿಥೀನ್ಸ್ ಕವರ್ಸನ್ನು ತಿಂತಾ ಇದ್ದಾವೆ. ಇದರಿಂದ ಏನಾಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಈ ಪಾಲಿಥೀನ್ ಕವರ್ಸನ್ನು ತಿನ್ನೋದ್ರಿಂದ ಈ ಗರ್ಭವತಿ ಹಸುಗಳಿಗಾಗಿರಲಿ, ಕಾಮನ್ ಆಗಿ ಆ ಮಾಮೂಲಿ ಹಸುಗಳಿಗಾಗಿರಲಿ ಏನಾಗುತ್ತೆ, ಕ್ಯಾನ್ಸರ್ ಗಡ್ಡೆಗಳು ಉಂಟಾಗುತ್ತೆ. ಕ್ಯಾನ್ಸರ್ ಗಡ್ಡೆಗಳು ಬಂದು ಅದನ್ನು ತಗೊಂಡು ಈ ಹಸುಗಳು ಒಂದಿನ ಮರಣ ಹೊಂದ್ತವೆ. ಇದಕ್ಕೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ನಾವೇ ಕಾರಣರಾಗ್ತಾ ಇದ್ದೀವಿ. ಮುಖ್ಯವಾಗಿ ಸಿಟೀಸಲ್ಲಿ, ಹಳ್ಳಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅವರು ತುಂಬ ಜಾಗ್ರತೆಯಿಂದ, ತುಂಬ ಇದರಿಂದ ಅವರು ಮಾಡ್ಕೊತಾರೆ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಒಂದು ಅನುಕೂಲಕ್ಕೋಸ್ಕರ ನಾವು ಎತ್ತಿ ರೋಡ್ ಸೈಡ್ ಹೀಗೆ ಬಿಸಾಕೋದು, ಹೊರಟೋಗೋದು, ಯಾರು ನೋಡಿಲ್ಲ ಅಂತ ಹೇಳಿಬಿಟ್ಟು. ಈ ಥರ ಮಾಡೋದ್ರಿಂದ ತುಂಬ ಹಸುಗಳನ್ನು ಇದನ್ನು ತಿಂದು ಗರ್ಭಸ್ರಾವ ಆಗ್ತಾ ಇದೆ. ದಯವಿಟ್ಟು ಇದನ್ನು ಎಲ್ಲರೂ ಸಹ ಗಮನಿಸಬೇಕು. ಈ ಈ ಬಾಟಲ್ಸ್ ನಡುವೆ ಎಲ್ಲರ ಮನೆಗೂ ಬರ್ತಾ ಇದೆಯಲ್ವಾ. ಇವಾಗ ಏನು ಮಾಡ್ತೀರಾ ಅಂತಂದರೆ, ಈ ಬಾಟಲ್ಸಲ್ಲಿ ಈ ಕ್ಯಾಪ್, ನೀಟಾಗಿ ಕ್ಯಾಪ್ ತೆಗೀರಿ. ಈ ಕ್ಯಾಪ್ ತೆಗೆದುಬಿಟ್ಟು ಈ ಏನು ಪಾಲಿಥೀನ್ ಕವರ್ಸ್ ಇರುತ್ತೆ ನೋಡಿ, 100% ನಾವು ಏನೋ ಒಂದು ವಸ್ತು ತಗೊಂಡಾಗ ನಮಗೆ ಈ ಪಾಲಿಥೀನ್ ಕವರ್ಸು ಬಂದೇ ಬರುತ್ತೆ. ಪಾಲಿಥೀನ್ ಕವರ್ಸು ನಾವು ಒಂದಿನ ಖಂಡಿತ ಬಿಸಾಕಲೇಬೇಕು. ಆವತ್ತೇನು ಮಾಡ್ತೀರಾ, ಈ ಒಂದು ನೀಟಾಗಿ ಈ ಥರ ಮಡಚಿಬಿಟ್ಟು, ಫೋಲ್ಡ್ ಮಾಡಿಬಿಟ್ಟು ಇದರೊಳಗಡೆ ಇಡಬೇಡಿ. ಇದನ್ನು ಆರಾಮಾಗಿ ಇದರೊಳಗಡೆ ಹೊರಟೋಗುತ್ತೆ. ಈ ಒಂದು ಕವರ್ಸು, ಎಷ್ಟೇ ಕವರ್ಸ್ ಇರಲಿ, ಇದರಲ್ಲಿ ಒಂದು 10ರಿಂದ 15 ಕವರ್ಸ್ ಇದರಲ್ಲಿ ಇಡ್ಬೋದು. ಇದರಲ್ಲಿ ಇಟ್ಬಿಟ್ಟು ಏನು ಮಾಡ್ತೀರಾ, ಈ ಕ್ಯಾಪನ್ನು ಮುಚ್ಚಿಬಿಡಿ. ಕ್ಯಾಪನ್ನು ಮುಚ್ಚಿಬಿಟ್ಟು ನಾವು ಡಸ್ಟ್ಬಿನ್ಸ್ ಹಾಕಿ, ಮುನ್ಸಿಪಾಲ್ಟಿ ತೊಗೊಂಡೋಗಿ ಎಲ್ಲ ಹಾಕ್ತಾರೆ, ರೋಡ್ ಪಕ್ಕದಲ್ಲಿ ಹಾಕಿದ್ರು ಏನು ತೊಂದರೆ ಇಲ್ಲ. ಯಾಕಂದರೆ ಹಸುಗಳು ಈ ಬಾಟಲ್ಲಿರ್ತಕ್ಕಂತಹ ಈ ಒಂದು ಕವರನ್ನು, ಪಾಲಿಥೀನ್ ಕವರ್ಸನ್ನು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವು ಇಂಡೈರೆಕ್ಟಾಗಿ ಆದರೂ ನಾವು ಮೇವು ಆಗದೇ ಇದ್ದರೂ, ಅದಕ್ಕೆ ನೀರು ಇಡದೇ ಇದ್ದರೂ ಸಹ, ನಾವು ಅನುಕೂಲ ಇಲ್ಲದೇ ಇದ್ದರೂ ಸಹ ನಾವು ಏನು ಮಾಡ್ತೀವಿ, ಇದನ್ನು ತಿಂದಿರಾದರೂ ಅದಕ್ಕೆ ನಾವೇ ಹೊಟ್ಟೆಗೆ ವಿಷ ಆಗದಿರ ಆದರೂ ನಾವು ಖಂಡಿತ ಕಾಪಾಡ್ತೀವಿ. ಇದು ಹಸುಗಳಿಗೆ ಆಗಲಿ, ಪ್ರಕೃತಿಗಾಗಲಿ ವಿಷ ಅಂತಹದ್ದು ಈ ಪಾಲಿಥೀನ್ ಕವರ್ಸು. ಇದು ಇದನ್ನು ಡಿಗ್ರೇಡ್ ಆಗೋಕ್ಕೆ, ಭೂಮಿಯಲ್ಲಿ ಇದನ್ನು ಡಿಕಾಂಪೋಸ್ ಹಾಕೋಕ್ಕೆ ಕೆಲವೊಂದು 1000 ವರ್ಷಗಳು ಹಿಡಿಯುತ್ತಂತೆ. ದಯವಿಟ್ಟು ಹಸುಗಳು ನಮಗೆಲ್ಲರಿಗೂ ಪುನಾದಿ, ನಮಗೆಲ್ಲರಿಗೂ ಬೇಸ್ ಹಸುಗಳೇ ನಮ್ಮೆಲ್ಲರ ಬೇಸ್. ಪ್ರತಿದಿನ ನಾವು ಡೈರಿ ಉತ್ಪನ್ನಗಳನ್ನು ಯೂಸ್ ಮಾಡ್ತೀವಿ. ಹಾಲಾಗಲಿ, ಮೊಸರಾಗಲಿ, ಬೆಣ್ಣೆ ಆಗಲಿ, ತುಪ್ಪ, ಈ ಥರ ಡೈರಿ ಉತ್ಪನ್ನಗಳು, ಐಸ್ ಕ್ರೀಮ್ ಆಗಲಿ, ಪ್ರತಿಯೊಂದು ನಾವು ಯೂಸ್ ಮಾಡ್ತೀವಿ. ಆದರೆ ನಮಗೆ ಹಸುಗಳ ಒಂದು ಪರಿರಕ್ಷಣೆ, ಹಸುಗಳ ಒಂದು ಇದೇ ಬೇಡ. ಆ ಪರಿಹಾರ ಮಾಡೋಣ, ಅಷ್ಟೊತ್ತಿಗೂ ಈ ಪರಿಹಾರ ಮಾಡೋಣ. ತುಂಬ ಗೋಶಾಲೆಗಳಿದೆ.
ಇದಕ್ಕೆ ದಾನವನ್ನು ಮಾಡಿ. ಆ ಪರಿಹಾರ, ಆ ಉಂಗುರ ಪರಿಹಾರ, ಈ ದೀಪ ಪರಿಹಾರ, ಆ ಕುಬೇರ ಕುಂಕುಮ ಯಾವತ್ತೂ ಇದೇ ಇದರಿಂದನೇ ಬೀಳ್ತಿ ಹೊತ್ತು ಹಸುಗಳ ಒಂದು ಪರಿರಕ್ಷಣೆ, ಗೋಶಾಲೆಗಳಿಗೆ ದಾನವ, ನಮ್ಮ ಕೈವಾರದಲ್ಲಿದೆ ಗೋಶಾಲೆ, ತುಂಬ ಕಡೆ ಗೋಶಾಲೆ ಮಠಗಳೆಲ್ಲ ಇದೆ, ಅದಕ್ಕೆ ದಾನ ನೀಡಿ ಹಸುಗಳ ಸಂರಕ್ಷಣೆಗೆ ಅನಾಥ ಹಸುಗಳನ್ನು ಇದು ಮಾಡಿ ಅನುಕೂಲ ಇರ್ತಕ್ಕಂಥವ್ರು ಕೂಡ ಇದನ್ನು ಮಾಡ್ತಾ ಇಲ್ಲ. ಅದು ಬಿಟ್ಟು ಎಲ್ಲ ಪರಿಹಾರಗಳನ್ನು ನಾವು ಮಾಡ್ತೀವಿ. ದಯವಿಟ್ಟು ಯಾರೂ ಸಹ ಪಾಲಿಥಿನ್ ಕವರ್ಗಳನ್ನು ರೋಡ್ ಸೈಡ್ ಬಿಸೋಕಾಗಲಿ, ಮುನ್ಸಿಪಾಲ್ಟಿ ಒಂದು ಇದರ ಡಸ್ಟ್ಬಿನ್ಸಲ್ಲಾಗಲಿ ಬೇರೆ ಮಾಡಿ ಹಾಕೋದಾಗಲಿ ಮಾಡಬೇಡಿ. ದಯವಿಟ್ಟು ಈ ಪರಿಹಾರವನ್ನು ನೀವು ಮಾಡಿದ್ರೆ ಖಂಡಿತ ಪರ್ಯಾವರಣವನ್ನು ಕಾಪಾಡಿದಂಥವ್ರು ಆಗ್ತೀರಾ. ಪರೋಕ್ಷವಾಗಾದರೂ ನೀವು ಪ್ರಕೃತಿಯನ್ನು, ನಮ್ಮ ಕೈಯಲ್ಲಾದಷ್ಟು ನಾವು ಪ್ರಕೃತಿಯನ್ನು ಖಂಡಿತ ನಮ್ಮಿಂದ ಪ್ರಕೃತಿ ಎಲ್ಲ ಇದು ಕಾಪಾಡ್ತೀವಿ ಅಂದರೆ ನಮ್ಮಿಂದ ಖಂಡಿತ ನಮ್ಮೊಬ್ಬರು ಇಬ್ಬರಿಂದ ಆಗಲ್ಲ. ನಮ್ಮ ಕೈಯಲ್ಲಾದಷ್ಟು ನಾವು ಕಾಪಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಯಾರನ್ನೂ ಸಹ ಅವಹೇಳನೆ ಮಾಡೋಕ್ಕಲ್ಲ, ಕೇವಲ ಪಬ್ಲಿಕ್ ಅವೇರ್ನೆಸ್ಗೋಸ್ಕರ ಮಾತ್ರ ಈ ವಿಡಿಯೋ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಕೈಯಲ್ಲಾದರೆ ಇನ್ನೂ ಒಂದು 10 ಜನಕ್ಕೆ ಹೇಳಿ, 10 ಜನಕ್ಕೆ ನಿಮ್ಮ ಕೈಯಲ್ಲಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅಥವಾ ನೀವೇ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನೀವು ಯಾವುದಾದ್ರೂ ಮೀಟಿಂಗಲ್ಲಿ ಹೇಳಿ ಈ ಒಂದು ಸಣ್ಣ ಒಂದು ಪರಿಹಾರ ಎಷ್ಟೊತ್ತಾಗುತ್ತೆ. ದಯವಿಟ್ಟು ಇದು ಬಾಧೆ ಅಂತ ಯಾರೂ ಭಾವಿಸ್ಬೇಡಿ, ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಬಾಧೆ ಅಂತ ಯಾರು ಭಾವಿಸ್ಬೇಡಿ. 5 ನಿಮಿಷ ನಾವು ಸೆಲ್ಫೋನ್ ನೋಡ್ತೀವಿ, ನಾವು ಎಷ್ಟೋ ಒಂದು ರೀಲ್ಸ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ, ನಮಗೆ ಬೇಡದೇ ಇರತಕ್ಕಂಥದ್ದೆಲ್ಲ ನಾವು ಶೇರ್ ಮಾಡ್ತೀವಿ. ಇಂತಹ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಿಂದ ನಾವು ಖಂಡಿತ ನಮ್ಮ ಪ್ರಕೃತಿ ಮತ್ತು ನಮ್ಮ ಒಂದು ಪರ್ಯಾವರಣ ಸರೌಂಡಿಂಗ್ಸನ್ನು ಕಾಪಾಡಿದಂಥವ್ರು ಆಗ್ತೀರಾ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.